ರಾಜಶೇಖರ್. ಹಲೋ, ಹೌ ಆರ್ ಯು? ಕ್ವೈಟ್ ಫೈನ್. ಏನಯ್ಯ ನಿನ್ನ DSP ಪ್ರಮೋಷನ್ ಬಂದ್ಮೇಲೆ ನೀನ್ ನೋಡೋದೇ ಅಪರೂಪ ಆಯ್ತಲ್ಲಯ್ಯ. ಇವತ್ತೇನ್ ರಜಾನಾ? ನಮ್ಗೆಲ್ಲಪ್ಪ ರಜಾ ಬಂತು. ಇವತ್ತು ನಮ್ ಶಂಕರನ್ ಬರ್ತ್ಡೇ, ಹಾಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಇಸ್ ಇಟ್? ಹ್ಯಾಪಿ ಬರ್ಡೇ ಶಂಕರ್. ಅಂಕಲ್, ನಾನು ಸುಂದರ್, ಅವನು ಶಂಕರ್. ಓಹ್, ಐ ಆಮ್ ವೆರಿ ಸಾರಿ. ವಿಶ್ ಯು ಹ್ಯಾಪಿ ಬರ್ಡೇ ಶಂಕರ್. ಥ್ಯಾಂಕ್ ಯು ಅಂಕಲ್. ಹಲೋ. ಹಾ, ನಮಸ್ಕಾರ ಡಾಕ್ಟ್ರೇ. ನಾನು ಮನೋಹರ್ ಮಾತಾಡ್ತಿರೋದು. ಶೀಸ್ ಆಲ್ ರೈಟ್. ಇಲ್ಲ, ಇವತ್ತು ಸಂಜೆ ನಮಗೊಂದು ಎಂಗೇಜ್ಮೆಂಟ್ ಇದೆ, ಬರಕ್ಕಾಗಲ್ಲ. ಹಾ, ನಾಳೆ ಬೆಳಗ್ಗೆ ಫಸ್ಟ್ ಅಪಾಯಿಂಟ್ಮೆಂಟೇ ನಮ್ದು. ಓಕೆ ಓಕೆ ಡಾಕ್ಟರ್. ಏನು ಅಂದ್ರೆ ಯಾರಂದ್ರಿ ಫೋನು? ಡಾಕ್ಟರ್ ಫೋನ್ ಮಾಡಿದ್ರು, ನಿನ್ನ ಕೇಳಿದ್ರು. ನೋಡು, ಭಾರ ಹೊರಬೇಡ ಅಂತ ಎಷ್ಟು ಸರಿ ಹೇಳ್ತೀನಿ ನಾನು ನಿನ್ಗೆ. ಸುಮ್ಮನೆ ಆಯಾಸ ಮಾಡ್ಕೋತೀಯ. ತಿರುಗಿ ಇದೆಲ್ಲ ಒಂದು ಆಯಾಸನ? ಏನಂದ್ರೆ ಗಂಡನ್ ಸೇವೆ ಮಾಡೋದ್ರಲ್ಲಿ ಆಯಾಸ ಇದ್ರೂ ಆನಂದ ಇರುತ್ತೆ. ಅದು ಅಲ್ಲದೆ ಇಂಥ ಸಮಯದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೇನೆ ಒಳ್ಳೇದು. ನೀವು ಗಂಡಸರು, ನಿಮ್ಗೇನ್ ಗೊತ್ತಾಗುತ್ತೆ ಹೇಳಿ? ನನಗೆ ಗೊತ್ತಿಲ್ದೇನೆ. ಹೋಗಿಪ್ಪ. ಏನಂದ್ರೆ ಚೊಚ್ಚಲು ಬೇರೆ, ದಿನ ತುಂಬ್ತಾ ನನಗಾಕೋ ತುಂಬಾ ಭಯ ಆಗ್ತಾ ಇದೆ. ನೀವ್ ಹತ್ರ ಇದ್ರೇನೆ ನನಗ್ ಧೈರ್ಯ. ನೋಡು, ನನಗೆ ಒಂದ್ 2 ದಿವಸ ಬಿಸಿನೆಸ್ ನಲ್ಲಿ ಬಿಸಿ, ಆಮೇಲೆ 24 ಗಂಟೆ ಈ ರಾಣಿ ಜೊತೆನೇ ಇರ್ತೀನಿ. ಡಾಕ್ಟ್ರು ಹೋಗಂದ್ರೆ ಹೋಗಲ್ವಲ್ಲ? ನಾ ಬರ್ಲಾ? ನೋಡಿ, ಇವತ್ತು ಶಂಕರ್ ಬರ್ತ್ಡೇ, ಸಂಜೆ ಫಂಕ್ಷನ್ಗೆ ಇಬ್ರು ಬರ್ಬೇಕು ಅಂತ ಅಣ್ಣ ಅದಕ್ಕೆ ಫೋನ್ ಮಾಡಿದ್ರು. ನಿನಗೆ ಹೇಳೋದು ಮಾತಿದ್ದೆ. ಇವತ್ ಸಂಜೆ ಬಿಲಿಯರ್ಡ್ಸ್ ಮ್ಯಾಚ್ ಫೈನಲ್. ನಾ ಬರಕ್ ಆಗಲ್ವಲ್ಲ? ಹೋಗಿ ಅಂದ್ರೆ ಜೊತೆಲಿ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರೆ ಏನಾರು ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀರಾ. ಕೋಪ್ಸ್ಕೋಬೇಡ. ನೋಡಿ, ಹೀಗ್ ಮಾಡು, ನೀನು ಮೊದಲಲ್ಲಿ ಹೋಗಿರು, ನಾನು ಮ್ಯಾಚ್ ಮುಗಿಸ್ಕೊಂಡು ಸ್ಟ್ರೈಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ಹಲೋ, DSP ರಾಜಶೇಖರ್ ಸ್ಪೀಕಿಂಗ್ ಹಿಯರ್. Is it a fact? You are under arrest. ಭಾವ, ಈ ಸಂಬಂಧ ಬಾಂಧವ್ಯ ಮನೆಯಲ್ಲಿ. ಹಲೋ, DSP ರಾಜಶೇಖರ್ ಸ್ಪೀಕಿಂಗ್. ಶಾಂತಾ, ಏನ್ ಸಮಾಚಾರ? ಪದ್ಮಂಗೆ ನೋವು ಶುರುವಾಗಿ ಗುರುಕೃಪಾ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ದೀನಿ. ಹಾಗೇನು? ಹಾ, ಹೆರಿಗೆ ತುಂಬಾ ಕಾಂಪ್ಲಿಕೇಟೆಡ್, ಆಪರೇಷನ್ ಮಾಡ್ಲೇಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಶಾಂತಾ, ಪದ್ಮಂಗ್ ಸಮಾಧಾನ ಹೇಳು, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಅದ್ಗೆ ಅವ್ರು ಇನ್ನೂ ಬರ್ಲಿಲ್ವಾ? ನಿಮ್ಮ ಅಣ್ಣಂಗೆ ವಿಷಯ ತಿಳಿಸ್ತೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಸಮಾಧಾನ ಮಾಡ್ಕೊಮ್ಮ. ಅದ್ಗೆ ಅವನ್ನೆಲ್ಲ ನೋಡ್ಬೇಕು, ಮಾತಾಡ್ಬೇಕು ಅಂತಿದೆ. ಅದ್ಗೆ ಪದ್ಮ, ಈ ಸಮಯದಲ್ಲಿ ನಿನ್ ಮನಸ್ಸಿನಲ್ಲಿ ಯಾವ ನೋವು ಇರಬಾರ್ದು. ಧೈರ್ಯ ತಂದ್ಕೋ ಪದ್ಮ. ಆಗಲ್ಲ ಅನ್ಬೇಡಿ ಬಾಬಾ. ಪದ್ಮನ ನಾನು ಒಂದೇ ಒಂದ್ಸಲ ನೋಡ್ಬೇಕು, ಅವಕಾಶ ಮಾಡ್ಕೊಡಿ. ಅವಳನ್ನ ನಾನು ನೋಡ್ಲೇಬೇಕು, ಅವಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಮನೋಹರ್, ಪದ್ಮ ನಿನ್ ಹೆಂಡತಿ ಮಾತ್ರ ಅಲ್ಲ, ನನ್ ತಂಗಿ ಕೂಡ. ಅವಳು ಜೀವ ಉಳಿಸೋಕೆ ಡಾಕ್ಟರ್ ಇದ್ದಾರೆ. ನಿನ್ನೆ ಅವಳು ಈ ಸ್ಥಿತಿಲಿ ನೋಡಿದ್ರೆ ಖಂಡಿತ ಉಳಿಯಲ್ಲ. ನೋ, ಐ ವಾಂಟ್ ಅಲೋ. ಭಾವ, ನಾನು ತಪ್ಪು ಮಾಡಿದ್ದೀನಿ ನಿಜ.
ಶಿಕ್ಷೆ ಅನುಭವಿಸೋದಕ್ಕೂ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ಪದ್ಮ ಈ ಸ್ಥಿತಿಲಿರುವಾಗ ಅವಳನ್ನ ಒಂದೇ ಒಂದ್ಸಲ ನೋಡೋದಕ್ಕೂ ಅವಕಾಶ ಕೊಡಬಾರ್ದು ಅನ್ನೋತೇನೋ ನಿಮ್ ಕಾನೂನು. ಕಾನೂನು ಕರುಣೆ ಅಂದ್ರೆ ಏನು ಅಂತ ನನ್ಗೆ ಹೇಳ್ಕೊಡ್ತೀಯಾ? ಅದರ ಅರ್ಥ ಏನು ಅಂತ ನೀನ್ ತಿಳ್ಕೊಂಡಿದ್ರೆ ಇಂಥ ನೀಚ್ ಕೆಲಸ ನೀನ್ ಮಾಡ್ತಾ ಇರ್ಲಿಲ್ಲ. ನನ್ನ ಹೆಂಡತಿ ಸಾಯ್ಲಿಲ್ಲ, ಅವಳು ಸಾಯ್ಲಿಲ್ಲ. DSP ರಾಜಶೇಖರ್, ನೀನ್ ಅವಳನ್ನು ಸಾಯಿಸ್ದೆ. ಅವಳ ಹೆರಿಗೆ ನೋವಿನಲ್ಲಿದ್ದಾಗ ಅವಳ ಜೊತೆ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಿದ್ರೆ ನನ್ನ ಪದ್ಮ ಖಂಡಿತ ಸಾಯ್ತಾ ಇರ್ಲಿಲ್ಲ. ಖಂಡಿತ ಅವಳು ಸಾಯ್ತಾ ಇರ್ಲಿಲ್ಲ. ಈಗ ವಿಷಯ ಯಾತಕ್ಕೆ ಆಗಿದ್ದಾಗೋಯ್ತು. ಪದ್ಮ ನೋಡಕ್ಕೆ ಪರ್ಮಿಷನ್ ತಂದಿದ್ದೀನಿ, ನೋಡ್ಕೊಂಡ್ ಬರುವಂತೆ ನಡಿ. ಅವಳೇ ನನ್ನನ್ನು ಬಿಟ್ಟು ಹೋದ್ಮೇಲೆ ಈಗ ಪರ್ಮಿಷನ್ ಕೊಟ್ಟು ಅವಳ ಹೆಣಕ್ಕೆ ಮೂರು ಹಿಡಿ ಮಣ್ಣು ಹಾಕುವ ಅಂತ ಕರಿತಾ ಇದೀಯಾ? DSP ರಾಜಶೇಖರ್, ಕಾನೂನನ್ನ ಮುಂದೆ ಇಟ್ಕೊಂಡು ಪದವಿ ಪಡಿಬೇಕು ಅನ್ನೋ ದುರಾಸೆಯಿಂದ ನನ್ನ ಪದ್ಮನ್ನ ನೀನು ಕೊಲೆ ಮಾಡ್ದೆ. ನನ್ನ ಪದ್ಮ ಸಾಯ್ಲಿಲ್ಲ, ನನ್ನ ಪದ್ಮ ಸಾಯ್ಲಿಲ್ಲ. ನೀನು ಅವಳನ್ನ ಕೊಲೆ ಮಾಡ್ದೆ, ನೀನು ಅವಳನ್ನ ಕೊಲೆ ಮಾಡ್ದೆ. ನೀನು ಕೊಲೆಗಾರ, ನೀನು ಕೊಲೆಗಾರ, ನೀನು ಕೊಲೆಗಾರ, ಕೊಲೆಗಾರ, ಕೊಲೆಗಾರ. ನೋಡು ಎಷ್ಟು ಚೆನ್ನಾಗಿದೆ. ಪಿಸ್ತಲ್ ತೋರ್ಸ್ಬೇಡ ಕಣೋ, ಪಾಪು ಎದ್ರಕೊಂಡ್ಬಿಡುತ್ತೆ. ಅವಳನ್ನ ಎದ್ರಕೊಳ್ಳಲ್ಲ. ಸುಂದ್ರ, ಪುಟ್ಟಿ ಮುಂದೆ ಏನೋ ಇದು ಗಲಾಟೆ. ಶಂಕರ, ಈ ಕಡೆ ಪಾಪ. ಈಗ ಹಾಲು ಕುಡಿತಾಳೆ ಅಲ್ಲಮ್ಮ, ಜಾಣ ಮರಿ. ಬಾ. ಮಮ್ಮಿ, ನಾನು ಹಾಲು ಕುಡಿಸ್ಲಾ? ಏನು ಬೇಡವೋ, ಸುಮ್ನಿರಪ್ಪ. ಹಾಲು ಕುಡಿದ್ಮೇಲೆ ಆಟ ಆಡೋರಂತೆ. ಕುಡಿಮ. ಎಲ್ಲ ಸೆಟಪ್ ಮಾಡಿದ್ದೀನಿ. ಇವತ್ತು ರಾತ್ರಿ 12 ಗಂಟೆಗೆ For more updates, like, comment, subscribe to our channel.